ಇನ್ನು ಬಾಲಿವುಡ್ ನಟಿ ಶೆಫಾಲಿ ಜರಿವಾಲಾ ಅನುಮಾನಾಸ್ಪದ ಸಾವು ಇದು. ತಡರಾತ್ರಿ ಮುಂಬೈನಲ್ಲಿ ನಟಿ ಶೆಫಾಲಿ ಜರಿವಾಲಾ ನಿಧನರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಶೆಫಾಲಿ ಸಾವಿನ ಬಗ್ಗೆ ಶಂಕೆ ವ್ಯಕ್ತಪಡಿಸಿದಂತ ಮುಂಬೈ ಪೊಲೀಸರು ಶೆಫಾಲಿ ಪತಿ ಸೇರಿದಂತೆ 4 ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಪೊಲೀಸರು ಪತಿ ತ್ಯಾಗಿ ಹಾಗೂ 2 ಅಡುಗೆ ಸಿಬ್ಬಂದಿ ಮತ್ತು ಅಲ್ಲಿದ್ದಂತ ಅವರ ಮನೆಯಲ್ಲಿದ್ದಂತ ಸೆಕ್ಯೂರಿಟಿ ಗಾರ್ಡ್ ವಿಚಾರಣೆ ಮಾಡಿದ್ದಾರೆ. ಅವರಿಂದ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾರೆ. ಶೆಫಾಲಿ ಸಾವಿಗೆ ನಿಖರ ಕಾರಣ ಗೊತ್ತಿಲ್ಲ ಅಂತೇಳಿ ಪೊಲೀಸರು ಸದ್ಯ ಹೇಳಿದರು. ಮುಂಬೈನ ಅಂಧೇರಿ ಪ್ರದೇಶದಲ್ಲಿರುವಂತಹ ನಟಿ ಶೆಫಾಲಿ ನಿವಾಸ ಇದು. ಇಲ್ಲಿ ಅಡುಗೆ ಸಿಬ್ಬಂದಿ ಹಾಗೆ ಸೆಕ್ಯೂರಿಟಿ ಗಾರ್ಡ್ ಮತ್ತೆ ಶೆಫಾಲಿ ಅವರ ಪತಿ ಅವರಿಂದ ಈಗಾಗಲೇ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಈ ಹೇಳಿಕೆಗಳನ್ನ ಪಡ್ಕೊಂಡ ಮೇಲೂ ಕೂಡ ಅಂಥದ್ದೇನು ಮಾಹಿತಿ ಪೊಲೀಸರಿಗೆ ಗೊತ್ತಾಗಿಲ್ಲ. ಶೆಫಾಲಿ ಅವರ ಸಾವಿಗೆ ಕಾರಣ ಏನು, ನಿಖರ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಅಂತೇಳಿ ಪೊಲೀಸರು ಹೇಳ್ತಾ ಇರೋದು. ಹಾಗಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅದು ಬಂದ ನಂತರನೇ ಗೊತ್ತಾಗುತ್ತೆ. ಏನೇನೋ ಊಹಾಪೋಹಗಳು ಏನು ಓಡಾಡ್ತಾ ಇದೆ ಅದೆಲ್ಲದಕ್ಕೂ ಕೂಡ ಕಿವಿಗೊಡುವಂಥ ಅಗತ್ಯ ಇಲ್ಲ. ಬಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದೇ ಸದ್ಯದ ಕುತೂಹಲ. ನೋಡೋಣ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಬಳಿಕ ಅದರಲ್ಲಿ ಏನೇನು ಅಂಶಗಳು ಉಲ್ಲೇಖ ಆಗಿದೆ ಅಂತ. ಅವರು ಮೃತಪಟ್ಟು ಎಷ್ಟು ಗಂಟೆಗಳ ನಂತರ ಪೊಲೀಸರಿಗೆ ಮಾಹಿತಿ ಹೋಯಿತು, ಅವರು ಮೃತಪಡೋದಕ್ಕೆ ಕಾರಣ ಏನು, ಏನೇನು ಚಿಕಿತ್ಸೆ ಪಡ್ಕೊಳ್ತಾ ಇದ್ರು, ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಸದ್ಯ ತನಿಖೆಯಲ್ಲಿ ಅಡುಗೆ ಸಿಬ್ಬಂದಿಯ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾರೆ. 2 ಅಡುಗೆ ಸಿಬ್ಬಂದಿ, ಸೆಕ್ಯೂರಿಟಿ ಗಾರ್ಡ್ ಪತಿಯ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾರೆ. ನೋಡಿ, ರಾತ್ರಿ 10:30ಕ್ಕೆ ಶೆಫಾಲಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಶೆಫಾಲಿ ಜರಿವಾಲಾ ಅವರ ನಿವಾಸದ ಭದ್ರತಾ ಸಿಬ್ಬಂದಿಯವರು ಕೊಟ್ಟಿರೋ ಹೇಳಿಕೆ ಇದು. ಅದಕ್ಕೂ ಮೊದಲು ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ಅವರ ಪತಿ ಮನೆಗೆ ಬಂದಿದ್ರು. ಶೆಫಾಲಿ ಪತಿ ಪರಾಗ್ ತ್ಯಾಗಿ ಬೈಕ್ನಲ್ಲಿ ಬಂದ್ರು. ಆಸ್ಪತ್ರೆಗೆ ಹೋಗುವಾಗ ನಾನೇ ಗೇಟ್ ಓಪನ್ ಮಾಡಿದೆ ಅಂತ ಅವರ ನಿವಾಸದ ಭದ್ರತಾ ಸಿಬ್ಬಂದಿಯವರು ಕೊಟ್ಟಿರೋ ಹೇಳಿಕೆ. ಅಷ್ಟೇ ಅಲ್ಲ, ಅವರ ಹೇಳಿಕೆಯಲ್ಲಿ ಹೇಳಿದ್ದಾರೆ ಆ ಕಾರ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಶೆಫಾಲಿ ಅವರು ಇದ್ರೋ ಇಲ್ವೋ ಗೊತ್ತಿಲ್ಲ ಅಂತ ಕೂಡ ಮಾತನಾಡಿದ್ದಾರೆ. ಬಟ್ ಶೆಫಾಲಿ ಅವರ ಪತಿ ಮನೆಗೆ ಬಂದಿದ್ದು ನಿಜ, ಬೈಕಲ್ಲಿ ಬಂದರು, ಕಾರಲ್ಲಿ ಹೋದರು, 9 ಗಂಟೆ ಅಷ್ಟೊತ್ತಿಗೆ ಬಂದರು, 10:30 ಅಷ್ಟೊತ್ತಿಗೆ ಆಸ್ಪತ್ರೆಗೆ ಹೋದರು ಅಂತ ಅವ್ರು ಕೊಟ್ಟಿರೋ ಹೇಳಿಕೆ ಇದು. शत्रुघ्न, ये बताइए कल आपने क्या देखा? कल कितने बजे यहाँ से शेफाली जी को लेके क्या देखा था आपने? भैया मैं शेफाली जी को नहीं देखा, उसके गाड़ी गई है, मैंने गेट खोल दिया। कितने बजे? वही 10-10 बजे। अच्छा, हाँ। क्या हुआ तो कुछ पता चल पाया उनको? मुझे कुछ पता नहीं, इस चीज का कंफर्म नहीं है मुझे तो 1 बजे रात में पता चला, ये कोई आदमी बोला कि शेफाली जी डेथ कर गए। तब वो भी मैं विश्वास नहीं किया था, क्योंकि मैं तो अच्छा भला देख रहा था उसको रोज। तो उसने मोबाइल से फोटो दिखाया कि देखो शेफाली जैसे डेट कर गए। था उसका कोई यार दोस्त, कोई इधर से आया था मोटरसाइकिल से, तो वो दिखाया था कि वो डेट कर गए हैं शेफाली जी। तो मैं बोला देखो मुझे तो कंफर्म नहीं है इस चीज का, लेकिन आपको कंफर्म करना है तो जाओ ऊपर जाकर पता कर लो। कितने साल से यहाँ रह रहे थे शेफाली जी? तो बोला नहीं अब मैं ऊपर नहीं जाऊंगा, मैं हॉस्पिटल जा रहा हूँ। अच्छा। वो चले गए हॉस्पिटल। तो यहाँ पे कौन कौन है? कौन कौन है यहाँ पे? कौन सी का? उनके घर में कौन कौन है? नहीं मैं नहीं बता सकता हूँ। पुलिस है यहाँ पे? अब पुलिस है कि नहीं है ये मैं नहीं बता सकता। उनके घर में कौन कौन रहता था? मैं बताया ना कि मुझे कोई कंफर्म ही नहीं है इस चीज का। परिवार में कौन कौन? आपने उनको कभी घूमते देखा था यहाँ पे नीचे टहलते हुए? हाँ तो टहलते रहते हैं, आते रहते हैं, जाते रहते हैं, टहलते रहते हैं। परसों देखा था। किस हालत, किसके साथ थे वहाँ पे? दोनों मियाँ बीवी थे। अच्छा, कभी आपने उनकी बातचीत हुई है? नहीं मैं बात नहीं करता किसी से। उनका व्यवहार किस प्रकार से था? बहुत अच्छा, किसी को नहीं टोकती थी, नहीं रोकती थी, बस बहुत अच्छा अपना आया, अपना काम किया गया, घूम फिर लिया, अपना गया। अच्छा व्यवहार का, बहुत अच्छा आदमी थे। आप यहाँ पे कितने साल से काम कर रहे हैं? मुझे तो 3 साल होने वाला है। यहाँ पे कितने साल से रह रही? कभी आपने जाना? नहीं ये मुझे किसी चीज का जानकारी नहीं लेना है किसी से। मैं सिर्फ अपना ड्यूटी से मतलब रखता हूँ, बस अपना ड्यूटी बस। हाँ, और मैं किसी के बारे में कुछ जानता नहीं हूँ, बस मुझे इतना पता है कि मुझे अपना ड्यूटी करना है। कितने बजे गई? और वही 10:30 बजे, 10:15 बजे। और गाड़ी में कौन कौन था उसमें? देखा नहीं। आपने गेट खोला?